ಹುಟ್ಟಿನಿಂದ ಬ್ರಾಹ್ಮಣ, ಹುಟ್ಟಿನಿಂದ ಕ್ಷತ್ರಿಯ, ಹುಟ್ಟಿನಿಂದ ಶೂದ್ರ ಅಂತನ್ನೋದು ಇಲ್ಲ. ಅದಕ್ಕೆ ಬ್ರಹ್ಮಜಾನಾತಿ ಬ್ರಾಹ್ಮಣ, ಯುದ್ಧ ಮಾಡುವವನು ಕ್ಷತ್ರಿಯ, ವ್ಯಾಪಾರ ಮಾಡುವವನು ವೈಶ್ಯ, ಸೇವೆ ಮಾಡುವಂಥವನು ಶೂದ್ರ. ಇಷ್ಟೇ ಅರ್ಥ. ಈ ನಾಲ್ಕೂ ಕೂಡ ಪ್ರತಿಯೊಬ್ಬ ಮನುಷ್ಯನ ಜೀವನದೊಳಗಿರ್ತದ. ಇದನ್ನ ಅರ್ಥ ಮಾಡ್ಕೊಳ್ರಿ. ಪ್ರಸಂಗಕ್ಕೆ ತಕ್ಕಾಗಿ ಬ್ರಾಹ್ಮಣರಾಗ್ತೇವೆ, ಪ್ರಸಂಗಕ್ಕೆ ತಕ್ಕಾಗಿ ಕ್ಷತ್ರಿಯರಾಗ್ತೇವೆ, ಪ್ರಸಂಗಕ್ಕೆ ತಕ್ಕಾಗಿ ಶೂದ್ರರಾಗ್ತೇವೆ, ಪ್ರಸಂಗಕ್ಕೆ ತಕ್ಕಾಗಿ ವೈಶ್ಯರಾಗ್ತೇವೆ. ಈ ಸಮಾಜಕ್ಕೆ ಬಹಳಷ್ಟು ಜನ ಯೋಗದಾನವನ್ನು ಕೊಟ್ಟಿದ್ದಾರೆ. ಸಮಾಜ ಅಂಥೇಳಿ ಬಂದಾಗ ಅಲ್ಲಿ ಎಲ್ಲರೂ ಬಂದರು, ಎಲ್ಲ ವಿಚಾರಧಾರೆಗಳು ಬಂದು ಪ್ರತಿಯೊಂದನ್ನು. ಅದಕ್ಕೆ ಬ್ರಾಹ್ಮಣ ಕ್ಷತ್ರಿಯ ವಿಷಾಂ, ಬ್ರಾಹ್ಮಣ ಕ್ಷತ್ರಿಯ ವಿಷಾಂ ಶೂದ್ರಾಣಾಂಚ ಪರಂತಪ